ತಾಯಿ ಉಮಾಮಹೇಶ್ವರಿಯೇ, ಲೋಕ ಕಲ್ಯಾಣಕ್ಕಾಗಿ ನೀನು ಆ ರಾಕ್ಷಸರನ್ನು ಸಂಹರಿಸಿದಂತೆ ಮತ್ತೆ ಈ ಜಗತ್ತ ಕಲ್ಯಾಣ ಮಾಡುವುದಕ್ಕೋಸ್ಕರ ನೀನು ಅವತರಿಸಿ ಬರಬೇಕು ಅಂತ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ ತಾಯಿ, ಕೈ ಮುಗಿದು ಕೇಳಿಕೊಳ್ತೇನೆ. ಈ ಭೂಮಿ ತಾಯಿಯ ಸೇವೆ, ಕುರಿ ಸೇವೆಯೇ ನನ್ನ ಉಸಿರು ಅಂತ ಬದುಕುತ್ತಿರುವ ನನ್ನ ಪತಿ ಮೈದುನರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆಯಮ್ಮ, ನಿನ್ನದಾಗಿದೆ. ಬನ್ನಿ ಸ್ವಾಮಿ, ಭವತಾಪ ಕಳೆಯುವ ಈ ಭವತಾರಣಿಯ ಪೂಜೆಯನ್ನು ಈಗ ತಾನೇ ಮುಗಿಸಿ ನಿಮ್ಮ ದಾರಿಯನ್ನು ಕಾಯ್ತಾ ಇದ್ದೆ ರೀ. ಆ ತಾಯಿಗೆ ನೀವು ಕೂಡ ನಮಸ್ಕಾರ ಮಾಡಿ ಸ್ವಾಮಿ. ಸ್ವಾಮಿ, ನೀವು ಆಡಿದ ಮಾತಿನಲ್ಲಿ ಏನೋ ಸ್ವಲ್ಪ ಕಠೋರತೆ ಇತ್ತಲ್ಲ ಸ್ವಾಮಿ. ಅಂದರೆ ಇದರ ಮಾತಿನ ಅರ್ಥ ಸ್ವಾಮಿ, ಏನಂತ ಮಾತನ್ನು ಮಾತನಾಡ್ತಾ ಇದ್ದೀರಾ ನೀವು ರೀ? ಪತಿಯ ಆಜ್ಞೆಯನ್ನು ಪಾಲಿಸಿದ ಸತಿಯುವುದು ಧರ್ಮ ಸ್ವಾಮಿ, ಧರ್ಮ ರೀ. ಅದು ಅಲ್ಲದೆ ಪತಿಯ ಮಾತನ್ನು ಕೇಳಿದ ಸತಿ 108 ವ್ರತವನ್ನು ಮಾಡಿದರೆ ಏನು ಫಲ ಅಂತ ವೇದ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ರೀ. ಪತಿಯ ಮಾತನ್ನು ಕೇಳಿದ ಸತಿ ಸತಿಯೇ ಅಲ್ಲ ಸ್ವಾಮಿ, ಸತಿಯೇ ಅಲ್ಲ ರೀ. ನಿಮ್ಮ 1000 ಮಾತಿದ್ದರೂ ನಾನು ಅದನ್ನು ನಡೆಸಿಕೊಡ್ತೇನೆ. ಹೇಳಿ ಸ್ವಾಮಿ, ಇದು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ. ರೀ, ಏನ್ರಿ ಇದು? ಆ ಬೀರ ಅಂತ ಅರ್ಥಕ್ಕೆ ಹೇಳಿ ನಿಲ್ಲಿಸಿ ಬಿಟ್ರಲ್ಲ, ಏನಾಯ್ತು ಸ್ವಾಮಿ? ಬೀರನಿಗೆ ಏನಾಯ್ತು ಹೇಳಿ? ಸ್ವಾಮಿ, ಇದು ಎಂತ ಮಾತನ್ನು ಹೇಳಿದಿರಿ ನೀವು? ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ ರೀ. ಸತ್ಯದಲ್ಲಿ ಧರ್ಮರಾಯನಂತೆ ಇರುವ ಆನನ್ನ ಬೀರಣ್ಣ. ಹಿಂದಿನಿಂದ ಅವನು ಅನಾಥನಲ್ಲ ಸ್ವಾಮಿ, ಅನಾಥನಲ್ಲ ರೀ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳಿದುಕೊಂಡು ನಾನು ಅವನನ್ನು ಜೋಪಾನ ಮಾಡುತ್ತೇನೆ ರೀ. ಇದು ರಾಮ ವಚನ ಅಂತ ತಿಳಿದುಕೊಳ್ಳಿ ಸ್ವಾಮಿ, ರಾಮ ವಚನ. ಹಾ, ಬಾಣನಲ್ಲ, ಈ ಸವಿ ಮಾತಿನ ಸವಿಗಾಣದಲ್ಲಿ ನೀವು ಕೂಡ ನನ್ನೊಂದಿಗೆ ಹಾಡಿ ಕುಣಿಯುತ್ತಾ ಬರಬಾರದು.
ಹಳ್ಳಿಯಿಂದ ಈಗ ತಾನೇ ಬಂದೇನಪ್ಪ? ಹೌದಣ್ಣ, ಹಟ್ಟಿ ಕಸ ಹೊಡೆದು ಬಾಲಮರಿ ತಾಯಿ ಮೊಲೆಗೆ ಬಿಟ್ಟು ಅವುಗಳಿಗೆ ತೊಪ್ಪಲು ಹಾಕಿ ಬರೋದರೊಳಗೆ ಈ ಹೊತ್ತಾಯಿತು. ಮಗ ಬೀರಪ್ಪ, ಬಾರಪ್ಪ ಒಳಗಡೆ ಕೈ ಕಾಲು ಮುಖ ತೊಳೆದುಕೊಂಡು ಉಪ್ಪಿಟ್ಟು ತಿಂದು ಚಹಾ ಕುಡಿಯುವಂತೆ ನಡೆಯಪ್ಪ ಒಳಗೆ. ಈ ಬೀರನಿಗೆ ಚಹಾ ಏನಮ್ಮ? ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈತೂತಿನಿಂದ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ಭಗವಾನಿ ಜೋಳದ ನುಚ್ಚು ಉಂಡೇ ಬಂದಿದ್ದಾನೆ. ಅತ್ತಿಗೆ, ನಾನೆಂದ್ರೆ ತಮಗೆ ಇಷ್ಟ ಅಲ್ಲವೇ? ಯಾಕೋ ತಮ್ಮ, ಇವತ್ತು ಹೀಗೇಕೆ ಮಾತನಾಡುತ್ತಿರುವೆ? ನೀನಂದ್ರೆ ನಮಗೆ ಪಂಚ ಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ ನನ್ನ. ಅದು ಅದು ಏಕನ್ನ ತೊದಲಿಸುತ್ತಿರುವೆ? ಈಗಲೇ ಹೇಳಿದೆಲ್ಲ, ನಾನೆಂದ್ರೆ ತಮಗೆ ಪಂಚ ಪ್ರಾಣವೆಂದು. ಅಣ್ಣ ತಗೊಳಪ್ಪ, 10 ಮರಿ ಮಾರಿದ 10,000 ರೂಪಾಯಿ ಅಂತೆ 1,00,000 ರೂಪಾಯಿಗಳನ್ನು. ಎಂತ ಸಾಧನೆ ಸೋದರ ನಿನ್ನದು! ಈ ನಿನ್ನ ದುಡಿಮೆಯನ್ನು ನಾನೆಷ್ಟೇ ಬಣ್ಣಿಸಿದರು ಅದು ಹೇಳತೀರದು. ನನ್ನ ಸಂಸಾರ ನಡೆಯುವುದೇ ನಿನ್ನ ಕುರಿಮರಿಗಳಿಂದ. ನಾನೆಷ್ಟೇ ಹೊಲದಲ್ಲಿ ಒತ್ತಿ ಉಳಿವಿ ಬಿತ್ತಿ ಬೆಳೆದರು ಈ 2 ವರ್ಷದಲ್ಲಿ ಅತಿವೃಷ್ಟಿ ಮಳೆಯಾಗಿ ಬೆಳೆಯೆಲ್ಲ ನಾಶವಾಯಿತು. ಈ ನೇಗಿಲ ಯೋಗಿ ನೀವು ದುಡಿದು ತಂದಿದ್ದನ್ನು ತಿಂದು ತೇಗುವ ಭೋಗಿಯಾಗಿದ್ದಾನಪ್ಪ, ಭೋಗಿಯಾಗಿದ್ದಾನೆ. ಈ ವರ್ಷಾಂತರ ಮಳೆ ಇಲ್ಲದೆ ಬೆಳೆಯೂ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿಲ ಯೋಗಿಯಾದ ನೀನು ಎಂದೂ ಭೋಗಿಯಲ್ಲ. ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ನೇವುಳಿಗಾಲವಿಲ್ಲ. ನಿತ್ಯ ಇದು ನಿನ್ನ ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆಯೋ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿಯುವುದಿಲ್ಲವೇನಣ್ಣ? ಅಣ್ಣ, ಕೇಳಿಲ್ಲಿ ಯೋಗಿ ಅರ್ಥವನ್ನು. ಅಂಗಹೀನ ಅಂಧ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನ ಮಾಡಿ ಕರೆಸಿದ ಆ ನನ್ನ ಗುರು ಶ್ರದ್ಧಾನಂದರು ಪುಟ್ಟರಾಜರು ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿ ತ್ರಿವಿಧ ದಾಸೋಹಿಯಾದವ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪ ಯಜ್ಞ ಮಾಡಿ ಸುತ್ತ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರ ಯೋಗಿ ಹುಟ್ಟಿದ ದಿನದಂದಲೇ ಕಾಂಚನವನ್ನು ಕಾಲಿಲೆ ಸರಿಸಿ ಆಸೆಯನ್ನು ತ್ಯಜಿಸಿ ಜೇಬುಗಳಿಲ್ಲದ ಬಟ್ಟೆಗಳನ್ನು ಧರಿಸಿ ಈ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನ ಮಾಡಿ ಅವರು ಸಾಯುವ ಮುನ್ನ ತಾವು ಬರೆದಿಟ್ಟ ಲೇಖನಿಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಎಂಬುದೇ ತಾನಿಲ್ಲ ಎಂದು ಬರೆದು ಶಿವಾಧೀನರಾದರಲ್ಲ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು. ಅವರು ಜ್ಞಾನಯೋಗಿ. ತಮ್ಮ ಇವೆಂತ ಮಾತುಗಳಪ್ಪ ಇವು? ಇನ್ನೂ ಕೇಳಣ್ಣ. ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳಿ ಬಿಸಿಲೆನ್ನದೆ ಈ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲ ಯೋಗಿ. ತಮ್ಮ ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರ್ತು ಬಿಟ್ಟೆನಲ್ಲ. ಅಣ್ಣ, ಅತ್ತಿಗೆ ಹೇಳಿದೆಲ್ಲ ಸಂತೋಷ ಸಂಭ್ರಮ. ಬಾರಪ್ಪ.
ಬಾರಪ್ಪ ಶಶಿಧರ, ಈಗ ಬಂದೆಯಾ? ನಿನ್ನ ಪರೀಕ್ಷೆ ಎಲ್ಲ ಚೆನ್ನಾಗಾಯ್ತು ತಾನೆ? ಡಿಗ್ರಿ ಅಭ್ಯಾಸವು ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲ, ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿದೆ ಸೋದರ? ಅಣ್ಣ, 25,000 ಕೊಟ್ಟು ಬಿಡಿ ಸಾಕು. ತೆಗೆದುಕೋ ತಮ್ಮ, ಹಣವೆಂದ ಮೇಲೆ ಹಿಡಿತದಿಂದಿರಬೇಕು. ಅರಿ ಸ್ವಾಮಿ, ಈಗ ನಮ್ಮ ಸಂಸಾರ ಎಂಥ ಆನಂದ ಸಾಗರವಾಗಿದೆ ನೋಡಿ ಸ್ವಾಮಿ, ಎಂಥ ಆನಂದ ಸಾಗರವಾಗಿದೆ. ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಈ ಆನಂದದ ಸಾಗರದಲ್ಲಿ ಎಲ್ಲರೂ ಕೂಡಿ ಹಾಡೋಣ. ನಡೀರಪ್ಪ, ಒಳಗಡೆ ನಿಮಗೋಸ್ಕರ ಪ್ರಸಾದ ರೆಡಿ ಮಾಡಿದ್ದೇನೆ, ಎಲ್ಲರೂ ಊಟ ಮಾಡೋಣ ಬನ್ನಿ.